ಇತ್ತೀಚೆಗಷ್ಟೇ 1.5 ಕೋಟಿಯ ಕಾರ್ ಕಥಾನಕದಿಂದ ಎಚ್ ಡಿ ರೇವಣ್ಣ ಕುಟುಂಬ ಮುಜುಗರಕ್ಕೆ ಸಿಲುಕಿತ್ತು. ರಸ್ತೆಯಲ್ಲಿ ಭವಾನಿ ರೇವಣ್ಣ ದರ್ಪ ತೋರಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಇದರ ಬೆನ್ನಲ್ಲೇ ರೇವಣ್ಣ ಕುಟುಂಬಕ್ಕೆ ಕಿಡ್ನ್ಯಾಪ್ ಭೂತ ಬೆನ್ನು ಬಿದ್ದಿದೆ. ಆಸ್ತಿ ಕಬಳಿಸೋದಕ್ಕೆ ತಮ್ಮ ಮನೆಯ ಕಾರು ಚಾಲಕನನ್ನೇ ಕಿಡ್ನ್ಯಾಪ್ ಮಾಡಿ ಕಿರುಕುಳ ಕೊಟ್ಟಂತ ಆರೋಪ ಕೇಳಿಬಂದಿದೆ. ಕರ್ಕೊಂಡ್ಬಂದು ನನ್ನ ಎದುರುಗಡೆನೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಭವಾನಿ ರೇವಣ್ಣ ಇಬ್ರು ಹೊಡಿತಾರೆ. ಅವರು 3 ತಿಂಗಳು ಕನ್ಸೀವ್ ಅಂತ ಹೇಳ್ತೀನಿ, ಆದ್ರೂ ಕೇಳಲ್ಲ, ಹೊಡಿತಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಕಾರಿನ ಜೊತೆ ಕಾರುಬಾರು ಮಾಡಿ ಭವಾನಿ ರೇವಣ್ಣ ಮುಜುಗರಕ್ಕೀಡಾಗಿದ್ರು. ಇದೀಗ ಕಾರಲ್ಲ, ಕಾರಿನ ಡ್ರೈವರ್ ವಿಚಾರಕ್ಕೆ ಮತ್ತೆ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಕಾರು ಚಾಲಕನ ಕಿಡ್ನಾಪ್ ಮಾಡಿ ಆಸ್ತಿ ಕಬಳಿಸಿದ ಆರೋಪ. ಶಾಸಕ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ. ಅದ್ಯಾಕೋ ದೇವೇಗೌಡರ ದೊಡ್ಡ ಸೊಸೆಗೆ ಕಾರ್ ಡ್ರೈವರು ಅಂದ್ರೆ ಇತ್ತೀಚೆಗೆ ಆಗ್ಬರ್ತಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಮೊನ್ನೆ 1.5 ಕೋಟಿ ಕಾರು ಎಂದಿದ್ದ ಭವಾನಿ ರೇವಣ್ಣ ಇದೀಗ ತಮ್ಮ ಮನೆಯಲ್ಲಿ ನಿಯತ್ತಿನಿಂದ ದುಡಿಯುತ್ತಿದ್ದ ಕಾರು ಚಾಲಕನ ಮೇಲೂ ದರ್ಪ ತೋರಿದಾರಂತೆ. ಆಸ್ತಿ ವಿಚಾರಕ್ಕಾಗಿ ಕಾರು ಚಾಲಕ ಕಾರ್ತಿಕ್ ಆತನ ಪತ್ನಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. 14 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಬಳಿ ಕಾರ್ತಿಕ್ ಕಾರು ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ರಂತೆ. ಇತ್ತೀಚೆಗೆ 13 ಎಕರೆ ಭೂಮಿಯನ್ನ ಕಾರು ಚಾಲಕ ಕಾರ್ತಿಕ್ ಖರೀದಿ ಮಾಡಿದ್ದಾರೆ. ಈ ಭೂಮಿಯ ಪೂಜೆಗೆ ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣಗೂ ಆಹ್ವಾನ ನೀಡಿದ್ರಂತೆ. ಆಗ ಆಸ್ತಿ ಮೇಲೆ ಕೆಂಗಣ್ಣು ಬೀರಿದ್ದ ರೇವಣ್ಣ ಅಂಡ್ ಕುಟುಂಬ ನಮ್ಮ ಜೊತೆ ಇದ್ದು ಇಷ್ಟೊಂದು ಆಸ್ತಿ ಹೇಗ್ ಮಾಡಿದ್ರು ಅಂತ ಕುಪಿತಗೊಂಡಿದ್ರಂತೆ. ಫಾರಂ, ಕೃಷಿ ಸೇರಿ ಒಳ್ಳೆಯ ಆದಾಯ ಹೊಂದಿರೋ ಕಾರ್ತಿಕ್ ಮತ್ತು ಆತನ ಪತ್ನಿಯನ್ನ ಕಿಡ್ನಾಪ್ ಮಾಡಿ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಕಿಡ್ನಾಪ್ ಮಾಡಿ ಐಬಿಯಲ್ಲಿ ಅಕ್ರಮ ಬಂಧನದಲ್ಲಿಟ್ಟು ಸರ್ಕಾರಿ ಆಸ್ತಿಯನ್ನ ದುರುಪಯೋಗ ಪಡಿಸಿಕೊಂಡಿರುವ ಆರೋಪ ಬೆನ್ನು ಬಿದ್ದಿದೆ. ಅಲ್ಲದೆ ಆಸ್ತಿಯನ್ನ ಬಲವಂತವಾಗಿ ಬರೆಸಿಕೊಂಡಿದ್ದಾರೆ ಅಂತ ಕಾರ್ತಿಕ್ ಆರೋಪ ಮಾಡ್ತಾ ಇದ್ದು, ಕೊಟ್ಟಿದ್ದ ಚೆಕ್ ಅನ್ನ ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಕಾರು ಚಾಲಕ ಗೋಳಾಡ್ತಿದ್ದಾರೆ. ಇನ್ನು ರೇವಣ್ಣ ಕುಟುಂಬ ಪಿಎಸ್ಐನ ಮನೆಗೆ ಕಳುಹಿಸಿ ಕಿರುಕುಳ ಕೊಟ್ಟಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲ, ಕಿಡ್ನಾಪ್ ಮಾಡಿದ್ದ ವೇಳೆ ಕಾರ್ತಿಕ್ ಪತ್ನಿಯನ್ನ ಭವಾನಿ ರೇವಣ್ಣ ಕಾಲಿನಿಂದ ಒದ್ದು ದರ್ಪ ತೋರಿದ್ದಾರೆ ಅಂತ ಕಾರ್ತಿಕ್ ಆರೋಪಿಸಿದ್ದಾರೆ. ಇನ್ನು ದೂರು ಕೊಟ್ಟರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಘಟನೆ ಸಂಬಂಧ ರಾಜ್ಯ ಡಿಜಿಪಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಲು ಎಚ್ ಡಿ ರೇವಣ್ಣ ನಿರಾಕರಿಸಿದ್ದಾರೆ. ಅಂದ್ರೆ ಅವ್ರ ಮನೆಯವ್ರ ಜೊತೆ ನಾನು ತುಂಬಾ ಕ್ಲೋಸ್ ಆಗಿದ್ದೆ. ಯಾವತ್ತೂ ಅವರೇ ನನ್ನ ಡ್ರೈವರ್ ತರ ಏನ್ ಟ್ರೀಟ್ ಮಾಡಿರಲ್ಲ, ನಾನು ಅವ್ರ ಓನರ್ ತರ ಏನಿರಲಿಲ್ಲ, ತುಂಬಾ ಚೆನ್ನಾಗಿದ್ವಿ. ಹಂಗಾಗಿ ಅವ್ರನ್ನೆಲ್ಲ ಒಂದ್ಸಲ ನಮ್ಮ ತೋಟ ಎಲ್ಲ ತಗೊಂಡಾದ್ಮೇಲೆ ಒಂದು ಫಂಕ್ಷನ್ ಮತ್ತೆ ಒಂದು ಇನ್ವೆಂಟ್ ಮಾಡಿದ್ದೆ. ಹಂಗಾಗಿ ಬಂದಿದ್ರು ಅಲ್ಲಿ ಬಂದಾಗ ಕೇಳಿದ್ರು, ತೋಟ ತುಂಬಾ ಚೆನ್ನಾಗಿದೆ, ನೋಡು ಕೊಡು ನನಗೆ ಅಂತೇಳಿ. ಯಾವ್ದೇ ಕಂಪ್ಲೇಂಟ್ ಇರಲ್ಲ, ಏನಿಲ್ಲ. 11 PSI ಅದು ಏನು ಯಾವ ರೀತಿ ಕರ್ಕೊಂಡ್ಬಂದು ನನಗಂತೂ ಗೊತ್ತಿಲ್ಲ, ಕಾನೂನು ರೀತಿಲಿ ಹಿಂಗಿದೆ ಅಂತೇಳಿ ಕರ್ಕೊಂಡ್ಬಂದು ನನ್ನ ಎದುರುಗಡೆನೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಭವಾನಿ ರೇವಣ್ಣ ಇಬ್ರು ಹೊಡಿತಾರೆ. ಅವರು 3 ತಿಂಗಳು ಕನ್ಸೀವ್ ಅಂತ ಹೇಳ್ತೀನಿ, ಆದ್ರೂ ಕೇಳಲ್ಲ, ಹೊಡಿತಾರೆ. ಸೊ ಕೂಡಲೇ ಯಾರು ಇವ್ರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಅಡ್ಡಿ ಮಾಡಿದಂತವ್ರು ಮತ್ತೆ ಇವ್ರ ಆಸ್ತಿ ಬರ್ಸ್ಕೊಂಡಿರುವಂತವ್ರು ಸಬ್ ರಿಜಿಸ್ಟರ್ ಆಗಿರ್ಬೋದು, ಆಮೇಲೆ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಕಿಡ್ನಾಪ್ ಅಲ್ಲಿ ಮೇನ್ ಪಾಲ್ದಾರ ಆಗಿರುವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ, ಮತ್ತೆ ಅದಕ್ಕೆ ಎಂಕ್ವೈರಿ ಮಾಡಿರುವಂತ ಡಿವೈಎಸ್ಪಿ ಅವರು, ಹಲವಾರು ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳು ಇದಕ್ಕೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದರಲ್ಲಿ ಇವರೆಲ್ಲರನ್ನ ಸೇವೆಯನ್ನು ಅಮಾನತುಗೊಳಿಸಬೇಕು ಮತ್ತೆ ವಜಾ ಮಾಡಬೇಕು. ಅಲ್ಲಿ ನಿಮ್ಮ ಮಾಜಿ ಕಾರ್ ಡ್ರೈವರ್ ಒಬ್ಬರು ಆರೋಪ ಮಾಡಿದ್ದಾರೆ, ಜಮೀನು ಬರ್ಸ್ಕೊಂಡಿದ್ದಾರೆ ಅಂತ. ಅದೆಲ್ಲ ನಾನು ರಿಯಾಕ್ಟ್ ಮಾಡಿ ಹೌದು, ಕೊನೆ ಪಕ್ಷ ಸತ್ಯನಾ ಸರ್? ಅದು ಯಾರು ನಿಮ್ಮ ಡ್ರೈವರ್ ಇದ್ರು? ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಸರ್, ಎಷ್ಟು ಸುಳ್ಳು ಇದೆ? ಒಟ್ಟಾರೆ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಇದೀಗ ಕಿಡ್ನಾಪ್ ಕಳಂಕ ಮೆತ್ತಿಕೊಂಡಿದೆ. ಇದೀಗ ಪ್ರಜ್ವಲ್ ಮತ್ತು ಭವಾನಿ ವಿರುದ್ಧ ಕೇಳಿಬಂದಿರೋ ಆರೋಪ ನಿಜವೋ ಸುಳ್ಳೋ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.